ನವೆಂಬರ್ ತಿಂಗಳು ಭಾರತದ ಪಾಲಿಗೆ ಮತ್ತೊಂದು ಕರಾಳ ಅಧ್ಯಾಯವನ್ನು ಬರೆದಿದೆ. ಈ ಹಿಂದೆ ಇದೇ ತಿಂಗಳಲ್ಲಿ ಹಲವು ಸ್ಫೋಟಗಳು ದೇಶದಲ್ಲಿ ಸಂಭವಿಸಿವೆ. ಇದೀಗ ಆ ಸಾಲಿಗೆ ದೆಹಲಿಯ ಕಾರ್ ಬ್ಲಾಸ್ಟ್ ಪ್ರಕರಣ ಕೂಡ ಸೇರಿದೆ. ನಿನ್ನೆ ಸಂಜೆ ಕೆಂಪುಕೋಟೆ ಬಳಿ ಸಂಭವಿಸಿದಂತಹ ಸ್ಫೋಟದಲ್ಲಿ ಹಲವರು ಅಸುನೀಗಿದ್ದು ಇಡೀ ದೇಶ ಬೆಚ್ಚಿಬಿದ್ದಿದೆ. ದೃಶ್ಯ 1. ಕೆಂಪುಕೋಟೆ ಬಳಿ ಭೀಕರ ಸ್ಫೋಟ, ಮುಗಿಲೆತ್ತರಕ್ಕೆ ಹಾರಿದ ಬೆಂಕಿ. ದೃಶ್ಯ 2. ಯೂಟ್ಯೂಬರ್ನ ಕ್ಯಾಮೆರಾದಲ್ಲಿ ಸ್ಫೋಟದ ಭಯಾನಕ ಸದ್ದು ಸೆರೆ. ದೃಶ್ಯ 3. ಸ್ಫೋಟದ ಸದ್ದಿಗೆ ಭಯಭೀತರಾಗಿ ಚೆಲ್ಲಾಪಿಲ್ಲಿಯಾದ ಜನರು. ದೃಶ್ಯ 4. ಹೊತ್ತಿ ಉರಿಯುತ್ತಿರುವ ಕಾರು, ಗಾಯಾಳುಗಳ ರಕ್ಷಣೆಗೆ ಹರಸಾಹಸ. ನೋಡಿದ್ರಲ್ಲ, ಒಂದೊಂದು ದೃಶ್ಯಗಳು ಎಷ್ಟು ಘೋರ ಮತ್ತು ಭಯಾನಕವಾಗಿವೆ. ನಿನ್ನೆ ಸಂಜೆ ಕೆಂಪುಕೋಟೆ ಬಳಿ ನಿಜಕ್ಕೂ ರಕ್ತ ಕೋಡಿಯೇ ಹರಿದಿದೆ. ಪಶ್ಚಿಮದಲ್ಲಿ ಕೆಂಪು ಸೂರ್ಯ ಆಗಿನ್ನೂ ಮುಳುಗಿದ್ದ. ಜನರು ಇಳಿಸಂಜೆಯ ತಂಪಲ್ಲಿ ಸುತ್ತಾಡುತ್ತಾ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಆಗಲೇ ಅಲ್ಲೊಂದು ನಡೆಯಬಾರದ ಘಟನೆ ನಡೆದು ಹೋಗಿದೆ. ಕೆಂಪುಕೋಟೆಯ ಸಿಗ್ನಲ್ ಬಳಿ ಇಡೀ ಭೂಮಿ ಆಕಾಶ ಬೆದರುವಂತೆ ಕಾರು ಸ್ಫೋಟಗೊಂಡು ಬೆಂಕಿಯ ಉಂಡೆ ಬಾನೆತ್ತರಕ್ಕೆ ಚಿಮ್ಮಿದೆ. ಇದನ್ನು ಕಂಡು ದೆಹಲಿಯ ಹೃದಯ ಭಾಗವೇ ತಲ್ಲಣಗೊಂಡಿದೆ. ದೆಹಲಿ ಹೈಕೋರ್ಟ್ ಬ್ಲಾಸ್ಟ್ ಆಗಿ 14 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿ ಮತ್ತೊಮ್ಮೆ ಶೇಕ್ ಆಗಿದೆ. ಕೆಂಪುಕೋಟೆ ಸಮೀಪದ ಲಾಲ್ ಕಿಲಾ ಬಳಿ ಸಂಭವಿಸಿದ ಭೀಕರ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ಭೀಕರ ದುರಂತದಲ್ಲಿ ಸಾವಿಗೀಡಾದವರ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆಯೂ ಇದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಎರಡು ದೃಶ್ಯಗಳನ್ನು ಸರಿಯಾಗಿ ಗಮನಿಸಿ. ರಸ್ತೆಯಲ್ಲಿ ಎಲ್ಲವೂ ಸಹಜವಾಗಿಯೇ ಇದೆ. ಜನರು ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿದ್ದಾರೆ. ಸರಿಯಾಗಿ 7 ಗಂಟೆ 3 ನಿಮಿಷಕ್ಕೆ ಜೋರಾದ ಸದ್ದಿನೊಂದಿಗೆ ಬೆಂಕಿಯುಂಡೆ ಕಾಣಿಸಿದೆ. ಯೂಟ್ಯೂಬರ್ ಒಬ್ಬರ ಕ್ಯಾಮೆರಾದಲ್ಲೂ ದೃಶ್ಯ ಸೆರೆಯಾಗಿದೆ. ಜನರ ಜೊತೆ ಮಾತನಾಡುತ್ತಿದ್ದಾಗಲೇ ಭಾರೀ ಸ್ಫೋಟದೊಂದಿಗೆ ಬೆಂಕಿ ಮುಗಿಲಿಗೆ ಚಿಮ್ಮಿರೋದು ಈ ದೃಶ್ಯದಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ. ಸ್ಫೋಟ ಸಂಭವಿಸುತ್ತಲೇ ಚೆಲ್ಲಾಪಿಲ್ಲಿಯಾಗಿ ಓಡಿದ ಜನರು. ಕಿವಿಯ ತಮಟೆಯೇ ಹರಿದು ಹೋಗುವಂತೆ ಭಯಾನಕ ಸ್ಫೋಟದ ಸದ್ದು ಕೇಳಿ ಕೆಲವರು ಬೆಚ್ಚಿ ಬಿದ್ರೆ, ಇನ್ನು ಕೆಲವರು ಜೀವ ಉಳಿಸಿಕೊಳ್ಳಲು ಎದ್ನೋ ಬಿದ್ನೋ ಎಂದು ಚೆಲ್ಲಾಪಿಲ್ಲಿಯಾಗಿ ಓಡುತ್ತಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಸ್ಫೋಟದಲ್ಲಿ ಮೃತಪಟ್ಟವರ ದೇಹಗಳಂತೂ ಗುರುತೇ ಸಿಗದಷ್ಟು ಛಿದ್ರ ಛಿದ್ರವಾಗಿ ಬಿದ್ವು. ಗಾಯಾಳುಗಳನ್ನು ರಕ್ಷಿಸಲು ಸ್ಥಳೀಯರು ಹರಸಾಹಸ ಪಡುತ್ತಿದ್ದ ದೃಶ್ಯಗಳು ಕೂಡ ಸ್ಫೋಟದ ಭೀಕರತೆಗೆ ಸಾಕ್ಷಿಯಾಗಿವೆ. ಕಾರು ಸ್ಫೋಟದ ಬೆನ್ನಲ್ಲೇ ದೆಹಲಿಯಾದ್ಯಂತ ಬಿಗಿ ಭದ್ರತೆ. ಸ್ಫೋಟದ ಸ್ಥಳದಲ್ಲಿ ಎನ್ಐಎ ಎಫ್ಎಸ್ಎಲ್ ಟೀಮ್ನಿಂದ ತೀವ್ರ ತನಿಖೆ. ದೆಹಲಿಯ ಹೃದಯ ಭಾಗ, ಅದು ಐತಿಹಾಸಿಕ ಕೆಂಪುಕೋಟೆ ಬಳಿಯೇ ಸ್ಫೋಟ ಸಂಭವಿಸಿದ್ದು ದೇಶದಲ್ಲಿ ಆತಂಕ ಸೃಷ್ಟಿಸಿದೆ. ಸ್ಫೋಟದ ಸ್ಥಳದಲ್ಲಿದ್ದ ಇತರೆ ವಾಹನಗಳು ಕೂಡ ಹಾನಿಗೀಡಾಗಿವೆ. ಸ್ಫೋಟದ ಸ್ಥಳವನ್ನ ಬಿಳಿ ಪರದೆಯಿಂದ ಕವರ್ ಮಾಡಿರುವ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸ್ಥಳದಲ್ಲಿ ಸಿಕ್ಕ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ದುಷ್ಕೃತ್ಯಕ್ಕೆ ಏನೆಲ್ಲಾ ವಸ್ತುಗಳನ್ನು ಬಳಸಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಲು ಮುಂದಾಗಿವೆ.
ಈ ಘಟನಾ ಸ್ಥಳವನ್ನು ಸಂಪೂರ್ಣವಾಗಿ ಎನ್ಐಎ ಅಧಿಕಾರಿಗಳು ಮತ್ತು ದೆಹಲಿ ಸ್ಪೆಷಲ್ ಸೆಲ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಒಂದು ಕಾರ್ ಸ್ಫೋಟ ಸಂಭವಿಸಿದ ಸ್ಥಳವನ್ನು ಸಂಪೂರ್ಣವಾಗಿ ಬಿಳಿ ಪರದೆಯಿಂದ ಕವರ್ ಮಾಡಿ ಆ ಸ್ಥಳದಲ್ಲಿ ಈಗ ಎನ್ಐಎ ಅಧಿಕಾರಿಗಳು ಮತ್ತು ದೆಹಲಿ ಪೊಲೀಸರು ಅಲ್ಲಿರ್ತಕ್ಕಂಥ ಸಾಕ್ಷ್ಯಗಳನ್ನೆಲ್ಲವನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಫೊರೆನ್ಸಿಕ್ ಟೀಮ್ನ ಅಧಿಕಾರಿಗಳು ಕೂಡ ಸಾಕ್ಷ್ಯವನ್ನು ಸಂಗ್ರಹಿಸ್ತಾ ಇದ್ದಾರೆ. ಈಗಷ್ಟೇ ಒಂದು ಸೂಟ್ ಕೇಸ್ ಅನ್ನು ಕೂಡ ಕಮಾಂಡೋ ಪಡೆ ತೆಗೆದುಕೊಂಡು ಹೋಗಿದೆ. ಆ ಸೂಟ್ ಕೇಸ್ನಲ್ಲಿ ಅಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳೆಲ್ಲವನ್ನು ಕೂಡ ಸಂಗ್ರಹಿಸಿಕೊಂಡು ತೆಗೆದುಕೊಂಡು ಹೋಗಲಾಗುತ್ತೆ ಮತ್ತು ಫೊರೆನ್ಸಿಕ್ ಲ್ಯಾಬ್ ನಲ್ಲಿ ಅವುಗಳನ್ನು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಯಾವ್ಯಾವ ಸ್ಫೋಟಕಗಳನ್ನು ಬಳಸಿ ಕಾರನ್ನ ಸ್ಫೋಟ ಮಾಡಲಾಯಿತು ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧ ದೆಹಲಿ ಪೊಲೀಸರು ಯುಎಪಿಎ ಕಾಯ್ದೆ ಮತ್ತು ಸ್ಫೋಟಕ ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಗೆ ಇಳಿದಿದ್ದಾರೆ. ಸದ್ಯ ಹಲವು ಶಂಕಿತರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಿದೆ. ಅದೇನೇ ಇರಲಿ, ರಾಷ್ಟ್ರ ರಾಜಧಾನಿಯಲ್ಲೇ ಇಷ್ಟು ದೊಡ್ಡ ಮಟ್ಟದ ಸ್ಫೋಟ ಸಂಭವಿಸಿದ್ದು ನಿಜಕ್ಕೂ ದುರಂತ. ಚಂದ್ರಮೋಹನ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.